ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಫ್ರೆಶ್ ಆಲೋವೆರಾನ ಬಳಸಿ ಮನೆಯಲ್ಲೇ ಹೇಗೆ ಆಲೋವೆರಾ ಜೆಲ್ನ ಪ್ರಿಪೇರ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಆಲೋವೆರಾನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಆದ ನಂತರ ಒಂದು ಬೌಲಲ್ಲಿ ಆಲೋವೆರಾನ ಈ ರೀತಿ ನೋಡಿ ಕ್ರಾಸಲ್ಲಿ ಇಟ್ಬಿಟ್ಟು ಒಂದು ಲೋಟ ನೀರು ಹಾಕಿ, ತುದಿ ಮುಳುಗೋವಷ್ಟು ನೀರು ಹಾಕಿ. ಯಾಕಂದರೆ ಇದರಲ್ಲಿ ಯೆಲ್ಲೋ ಪಾರ್ಟ್ ಇರೋದ್ರಿಂದ ಅದು ಸ್ಕಿನ್ಗೆ ತುಂಬಾ ಇರಿಟೇಟ್ ಮಾಡುತ್ತೆ. ಹಾಗಾಗಿ ಇದನ್ನು 24 ಅವರ್ಸ್ ನೀರಲ್ಲಿ ನೆನೆಸಿಡಬೇಕು. ಆ ನೆನೆಸಿಟ್ಟಾಗ ಮಾತ್ರ ಅದು ಯೆಲ್ಲೋ ಕಲರ್ ಏನಿದೆ ಆ ಲಿಕ್ವಿಡ್ ಆಚೆ ಬರುತ್ತೆ. ಆವಾಗ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ನೀವು ಮಾರ್ಕೆಟಲ್ಲಿ ತೊಗೊಳ್ಳೋಂಥ ಆಲೋವೆರಾ ಜೆಲ್ಲಲ್ಲಿ ಗ್ಲಿಸರಿನ್, ಪರ್ಫ್ಯೂಮ್ ಎಲ್ಲ ಹಾಕಿರ್ತಾರೆ. ಅದ್ರ ಬದಲು ಮನೆಯಲ್ಲೇ ಈ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಯೂಸ್ ಮಾಡ್ಕೋಬೋದು. ನಾನು ಇದನ್ನು 1 ಡೇ ಫುಲ್ ಬಿಟ್ಟಿದ್ದೆ. ನೋಡಿ, ಯೆಲ್ಲೋ ಕಲರ್ ವಾಟರ್ ಬಿಟ್ಕೊಂಡಿದ್ದೆ. ಅದು ಸ್ಕಿನ್ಗೆ ತುಂಬಾ ಇರಿಟೇಟ್ ಮಾಡುತ್ತೆ. ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿ ನೋಡಿ ಗೊತ್ತಾಗುತ್ತೆ. ಸೊ ಅದನ್ನು ರಿಮೂವ್ ಮಾಡಿದ ಮೇಲೇ ನಾವು ಈ ಜೆಲ್ನ ಪ್ರಿಪೇರ್ ಮಾಡ್ಕೋಬೇಕು. ನೋಡಿ, ಸೈಡ್ಸ್ ಎಲ್ಲ ತೆಕ್ಕೋಬೇಕು. ಸೈಡ್ಸ್ ಎಲ್ಲ ಈ ರೀತಿ ಚಾಕುಲಿ ಕಟ್ ಮಾಡ್ಕೋಬೇಕು. ತುಂಬಾ ಸ್ಲಿಪ್ಪರಿ ಇರುತ್ತೆ. ಕಟ್ ಮಾಡ್ಬೇಕಾದ್ರೆ ನನಗೆ ಎಲ್ಲಿ ಕೈ ಕಟ್ಟಾಗುತ್ತೋ ಅಂತ ಭಯ ಆಗ್ತಿತ್ತು. ಎರಡೂ ಕಡೆನೂ ಮುಳ್ಳಿನ ಭಾಗ ಇರುತ್ತಲ್ಲ, ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ಆಲೋವೆರಾ ಜೆಲ್ನ ಫೇಸ್ಗೆ ಮತ್ತು ಹೇರ್ಗೆ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹೇರ್ಗೆ ನಾನು ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಜೊತೆ ಇದನ್ನು ಮಿಕ್ಸ್ ಮಾಡ್ಕೋತೀನಿ. 1 ಸ್ಪೂನ್ ಆಲೋವೆರಾ ಜೆಲ್ ಮತ್ತು 5 ಡ್ರಾಪ್ಸ್ ಆಫ್ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಜೊತೆ ಇದನ್ನು ಯೂಸ್ ಮಾಡ್ಕೋತೀನಿ. ನನ್ನ ಸ್ಕ್ಯಾಲ್ಪ್ ಸ್ವಲ್ಪ ಆಯಿಲಿ ಆಗುತ್ತೆ. ಸೊ ಹಾಗಾಗಿ ನಾನು ಎಣ್ಣೆನ ಯೂಸ್ ಮಾಡೋದಿಲ್ಲ, ಆಲೋವೆರಾ ಜೆಲ್ನ ಯೂಸ್ ಮಾಡ್ಕೋತೀನಿ. ಆಲೋವೆರಾ ಜೆಲ್ ಜೊತೆ ಸ್ವಲ್ಪ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಅಂದರೆ 5 ಡ್ರಾಪ್ಸ್ ಯೂಸ್ ಮಾಡ್ತೀನಿ. ಮಾರ್ಕೆಟಲ್ಲಿ ನಿಮ್ಗೆ ಎಷ್ಟೊಂದು ಬ್ರ್ಯಾಂಡ್ ಆಲೋವೆರಾ ಜೆಲ್ದು ಸಿಗುತ್ತೆ. ಎಲ್ಲ ಟ್ರೈ ಮಾಡಿದ್ದೀನಿ, ಆಯುರ್ವೇದಿಕ್ಕೂ ಟ್ರೈ ಮಾಡಿದ್ದೀನಿ. ಅಂದರೂ ಕೂಡ ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ. ನನಗಂತೂ ಅದು ಇಷ್ಟ ಆಗೋದಿಲ್ಲ. ಆಮೇಲೆ ಕಲರ್ ಇರುತ್ತೆ. ಅದಕ್ಕೆ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಜೆಲ್ನ ತೆಗೆದಿಟ್ಕೋಬೇಕು. ಜೆಲ್ನ ನೀವು ಸ್ಪೂನಲ್ಲೂ ಕೂಡ ತೆಗಿಬೋದು. ನಾನಿಲ್ಲಿ ಚಾಕುಲೇ ತೆಗೆದಿದ್ದೀನಿ. ತೆಗಿಬೇಕಾದ್ರೆ ಮಾತ್ರ ತುಂಬಾ ಹುಷಾರಾಗಿ ತೆಗೀರಿ. ತುಂಬ ಜಾರ್ತಾ ಇರುತ್ತೆ, ಕೈಗೆ ಸಿಗ್ತಾ ಇರಲ್ಲ, ಜಾರ್ಕೊಂಡು ಬೀಳ್ತಾ ಇರುತ್ತೆ. ನಾನು ಇಲ್ಲಿ ತೆಗಿತಾ ಇದ್ದೀನಲ್ಲ, ಇಲ್ಲಿ ನೀವು ಬೇಕಾದ್ರೆ ಸ್ಪೂನ್ನ ಯೂಸ್ ಮಾಡ್ಬೋದು. ಎರಡೂ ಭಾಗನ ಕಟ್ ಮಾಡಿಕೊಂಡು ನೋಡಿ, ಮೇಲ್ಗಡೆ ಪದರನ ಒಂದ್ಸಲ ತೆಗೆದ್ರೆ ಸಾಕು. ನೆಕ್ಸ್ಟ್ ನೀವು ಸ್ಪೂನಲ್ಲಿ ಇದನ್ನು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಇದನ್ನು ರಿಮೂವ್ ಮಾಡೋಷ್ಟರೊಳಗೆ ನನಗೆ ನಿಜವಾಗ್ಲೂ ಸುಸ್ತಾಗೋಯಿತು. ಜಾರ್ಕೊಂಡು ಹೋಗ್ತಾ ಇತ್ತು. ನೋಡಿ, ಅದು ಒಂದು 4 ಆಲೋವೆರಾಗೆ ನನಗೆ ಬಂದಿರೋ ಜೆಲ್ ಇಷ್ಟೇ. ಆದರೆ ಇಷ್ಟೇ ಅಲ್ಲ, ಇದನ್ನು ಗ್ರೈಂಡ್ ಮಾಡಬೇಕಾಗುತ್ತೆ. ಬಿಕಾಸ್ ಕನ್ಸಿಸ್ಟೆನ್ಸಿ ಇದು ನೋಡಿ, ತಿಕ್ಕಾಗಿ ಸ್ವಲ್ಪ ಇದೆ, ಸ್ವಲ್ಪ ಲಿಕ್ವಿಡ್ ಇದೆ. ಆ ರೀತಿ ಇರಬಾರ್ದು, ನಾವು ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕಾಗುತ್ತೆ. ರುಬ್ಕೊಂಬರೋಣ ಬನ್ನಿ. ಇದನ್ನು ಸ್ಟೋರ್ ಮಾಡೋದಕ್ಕೆ ಅಂತ ನಾನು ಒಂದು ಗ್ಲಾಸ್ ಕಂಟೈನರ್ನ ತೊಗೊಂಡಿದ್ದೀನಿ. ಏರ್ ಟೈಟ್ ಕಂಟೈನರ್ ಆದರೆ ಬೆಸ್ಟ್ ಅನಿಸುತ್ತೆ. ನಾನು ಇದನ್ನು ನೀಟಾಗಿ ವಾಶ್ ಮಾಡಿ ಟವಲಲ್ಲಿ ಡ್ರೈ ಮಾಡ್ಕೊತಿದ್ದೀನಿ. ಡ್ರೈ ಮಾಡ್ಕೊಂಡಾದಮೇಲೆ ಈ ಜಾರಲ್ಲಿ ಇರುವಂಥದ್ದನ್ನೆಲ್ಲ ಅಲ್ಲಿಗೆ ಶೇಖರಣೆ ಮಾಡ್ತಿದ್ದೀನಿ. ಇದನ್ನು ಹೀಗೇನು ಜ್ಯೂಸ್ ಥರನೂ ಕುಡಿಬೋದು. ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡಿಕೊಂಡ್ರೆ ಇದನ್ನು ಜ್ಯೂಸ್ ಥರ ಕುಡಿತಾರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಸ್ಕಿನ್ಗೆ ತುಂಬ ಒಳ್ಳೆಯದು. ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಹಾಗೆ ನಮ್ಮ ಹೇರ್ ಗ್ರೋತ್ ಆಗುತ್ತೆ. ಹೇರ್ ಮತ್ತು ಸ್ಕ್ಯಾಲ್ಪ್ ಮಾಯ್ಶ್ಚರ್ ಆಗುತ್ತೆ. ಆಯಿಲಿ ಸ್ಕಿನ್ ಯಾರಿಗೆಲ್ಲ ಇದೆ, ಆ್ಯಕ್ನಿ ಇದೆ, ಡಾರ್ಕ್ ಸ್ಪಾಟ್ಸ್ ಇದೆ, ಅವ್ರಿಗೆಲ್ಲ ಇದು ತುಂಬಾ ಬೆಸ್ಟ್ ರೆಮಿಡಿ. ಅಷ್ಟೇ ಅಲ್ಲ, ನೀವು ಇದನ್ನು ಫ್ರೀಝರಲ್ಲಿ ಕ್ಯೂಬ್ಸ್ ಆಗಿ ಮಾಡ್ಕೋಬೋದು. ಐಸ್ ಕ್ಯೂಬ್ ಮಾಡಿಕೊಂಡು ಅದನ್ನು ಐಸ್ ಕ್ಯೂಬ್ನ ಫೇಸ್ಗೆ ಅಪ್ಲೈ ಮತ್ತು ಯಾರಿಗೆಲ್ಲ ಸ್ಕ್ಯಾಲ್ಪ್ ತುಂಬಾ ಆಯಿಲಿ ಆಗ್ತಿರುತ್ತೆ, ನಮಗೆ ಎಣ್ಣೆ ಹಚ್ಚಿದ್ರೆ ತುಂಬ ಉದ್ರೋಗುತ್ತೆ ಕೂದಲು ಅನ್ನೋ ಅಂಥವ್ರು ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ನ ತಗೊಳ್ಳಿ. ಅದ್ರ ಜೊತೆ ನೀವು ಇದನ್ನು 1 ಸ್ಪೂನ್ ಹಾಕ್ಕೊಳ್ಳಿ. 5 ಡ್ರಾಪ್ಸ್ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಮತ್ತು 1 ಡ್ರಾಪ್ ಈ ರೀತಿ ಆಲೋವೆರಾ ಜೆಲ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರೋದಾದರೆ ಇನ್ನೂ ಬೆಸ್ಟ್. ಅದ್ರ ಜೊತೆ ಹಚ್ಕೊಂಡ್ರೆ ನಿಜವಾಗ್ಲೂ ಕೂದಲು ಉದ್ರೋದು ನಿಲ್ಲುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.